ಆಗಿಲ್ಲ. ಪರಮೇಶ್ವರ ನನಗೆ ಮದ್ವೆ ಆಗಿದೆ. ಅಯ್ಯೋ ಎಕ್ಸಾಂಪಲ್ ಹೇಳಕ್ ಹೋದೆ ಕಣ. ಹಿಂದಕ್ಕೆ ಹೋಗೋ. ಬಿದ್ದು ಹೋದ್ರೆ 4 ವರ್ಷ ಹಿಂದಕ್ಕೆ ಹೋಗೋ. ಆಗ ನಿನ್ಗಿನ್ನು ಮದ್ವೆ ಆಗಿರ್ಲಿಲ್ಲ. ಪರಮೇಶ್ವರ್ ನಿನ್ನ ಲವ್ ಮಾಡ್ತಾ ಇದ್ರು. ನೀನ್ ಬೇಡ ಬೇಡ ಅಂದ್ರು ಫೋನ್ ಮಾಡ್ತಾ ಇದ್ರು. ಒಂದಿನ ಶೂಟಿಂಗ್ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರು ಹುಡುಕೊಂಡೋಗಿ ನಿನಗೆ ಫೋನ್ ಮಾಡಿದ್ರು ಅಂತ ಹೇಳ್ತಲ್ಲ, ಅದನ್ನ ಹೇಳು. ಶೂಟಿಂಗ್ ಸ್ಪಾಟ್ ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ ಅಂತೆ. ಅದಕ್ಕೆ ಅವರು ಲಂಚ್ ಬ್ರೇಕ್ ಅಲ್ಲಿ ಊಟನೂ ಮಾಡಿಲ್ಲ. ಬೆಟ್ಟದ ಮೇಲೆ ಒಂದು ಮರ ಐತಂತೆ, ಅದ್ರ ತುದಿ ಕುತ್ಕೊಂಡು ನನಗೆ ಫೋನ್ ಮಾಡಿದ್ರು. ಅವ್ರ ಅಸಿಸ್ಟೆಂಟ್ ಬೈರಾಜ್ ಅಂತ ಇದ್ರಲ್ಲ, ಅವ್ರನ್ನೆಲ್ಲ ಹುಡುಕಿ 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 ಕೊನೆ ಪ್ಯಾಕಪ್ ಮಾಡ್ಬಿಟ್ರಂತೆ. ನೋಡ್ದಾ, ಸುಬ್ಬು ಗೊತ್ತಿರೋ ಅಷ್ಟು ನಿನ್ಗೆ ಗೊತ್ತಿಲ್ಲ. ವೇದವ್ರು ನನ್ನ ಮರ್ತರು, ನಾವ್ ವೇದವ್ರು ಮರೆಯಂಗಲ್ರಿ. ವೇದವ್ರಿಗೆ ಫೋನ್ ಹಚ್ಚಿರ್ತೀನಿ, ಅವ್ರು ಜಳಕ ಮಾಡಿರ್ತಾರ, ಅವು ಫೋನ್ ಹಚ್ಚಿರಿ, ಅವ್ರು ಫೋನ್ ಹಚ್ಚಂಗಿಲ್ಲ. ಒಂದ್ಸಲ ಹುಬ್ಬಳ್ಳಿಯಾಗೆ ಫೋನ್ ಹಚ್ಚ ಟ್ರೈ ಮಾಡಿದ್ರಿ, ಫೋನ್ ಹಚ್ಚಿಲ್ಲ. ಯಾಕಂದ್ರೆ ನೆಟ್ವರ್ಕ್ ಇರಲಿಲ್ಲ ಅಂತ. ಅದಕ್ಕೆ ನಾ ಧಾರವಾಡಕ್ಕೆ ಹೋಗಿ ಕಣ್ಮುಟ್ಟಾಗ ಬಾಯಿನ ಹಾಕಿ ಫೋನ್ ಮಾಡಿದೇರಿ. ಇನ್ನೊಂದ್ಸಲ ಸುಮ್ನೆ ನಮ್ ವೇದಂಗೆ ಏನಾರು ಫೋನ್ ಮಾಡೋ ಸುಬ್ಬ, ಹುಬ್ಳಿಗೆ ಓಡಿಸ್ಬಿಡ್ತೀನಿ. ಆಮೇಲೆ ಬಸ್ ಸ್ಟಾಪ್ ಅಲ್ಲಿ ಮಿರ್ಚಿ ಬಜ್ಜಿ ಮಾರ್ಕೊಂಡ್ ತಿನ್ಬೇಕಷ್ಟೇ. ಮಾಮ ಬಂದ ಎಲ್ಲೇ ಹೋಗ್ತೀಯ, ಕೂತ್ಕೊಳ್ಳೆ. ಗಂಡ ಬಂದಿದ ತಕ್ಷಣ ಸಡಗರ ಸಂಭ್ರಮ ತೋರಿಸಬಾರ್ದು, ನಮ್ ವೀಕ್ನೆಸ್ ಅನ್ಕೋತಾರೆ. ವೈಶಾಲಿ, ಗಂಡ ದುಡ್ಡು ಸುಸ್ತಾಗಿ ಮನೆಗೆ ಬಂದಾಗ ಅವ್ರಿಗೆ ಸ್ವಾಗತ ಬಯಸೋದು ಹೆಂಡತಿ ಕರ್ತವ್ಯ. ಅದೇನ್ ಸ್ವಾಗತ ಬಯಸ್ತೆ? ಹಳೆ ಗಂಡ ಹಳ್ಸಿದ್ ಮುಖ, ನೀನ್ ಸ್ವಾಗತ ಬಯಸ್ಲಿಲ್ಲ ಅಂದ್ರೆ ಪಕ್ಕದ ಮನೆಗೆ ಹೋಗ್ತಾರೆ. ಹಲೋ. ಏನಮ್ಮ, ಪಿನ್ ಪಕ್ಕದಲ್ಲಿ ಇರೋದಕ್ಕೆ ಅರ್ಧಕ್ಕೆ ಡೈಲಾಗ್ ನಿಲ್ತಾ ನೋಡು. ಪಿನ್ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲೇ ಯೂಸ್ ಮಾಡ್ಬೇಕು. ತೆಗೆದು ಕಿವಿ ಒಳಗೆ ಇಟ್ಕೊಂಡ್ರೆ ಟಮ್ಟನೆ ಡಮಾರು. ಪ್ರೇಮಣಿಯವ್ರೆ, ಹೇಳಿ ಹೇಳಿ ಹೇಳಿ. 3 ದಿನ ಆದ್ಮೇಲೆ ಮನೆಗೆ ಬಂದಿದ್ದಾರೆ. ಏನಮ್ಮ ಪಾರು, ಬದುಕಿದ್ಯಾ ಸತ್ತಿದ್ಯಾ, ಊಟ ಮಾಡ್ದ ಹಸ್ಕೊಂಡಿದ್ಯಾ, ಸಣ್ಣ ಆಗಿದ್ಯಾ ದಪ್ಪ ಆಗಿದ್ಯಾ ಅಂತ ವಿಚಾರಿಸಿದ್ರೇನೆ. ನನ್ ಪತಿ ಪರಮೇಶ್ವರ ಬದಲಾಗಿದ್ದಾರೆ. ರೂಮ್ ಹೋಗ್ ನೋಡೆ, ಯಾವ್ದೋ ಹುಡುಗಿ ಜೊತೆ ಕಿಲ ಕಿಲ ಅಂತ ಮಾತಾಡ್ತಿರ್ತಾರೆ. ಹಲೋ. ಸೂಪರ್ ಆಗೈತಲ್ಲ ಇವ ಶೂಟಿಂಗ್. ನೀವೆಂತೂ ಆ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಹೊಳೆಗೆ ಇಳ್ದಾಗ ನಂಗೆ ಸಖತ್ ಭಯ ಆಗೋಗ್ಬಿಟ್ಟಿತ್ತು. ಪರವಾಗಿಲ್ಲ ರೀ, ನೀವು ಸ್ವಿಮ್ಮಿಂಗಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಆಗಿದ್ದೀರಾ. ನಾನು ನಿಮ್ಮನ್ನ ಎತ್ಕೊಳ್ಳೋ ಸೀನ್ ಇತ್ತಲ್ಲ, ಅವಾಗ ಎತ್ಕೋಬೇಕಾದ್ರೆ ಕಾಲು ಸ್ಲಿಪ್ ಆಗ್ಬಿಟ್ಟಿತ್ತು. ನೀವು ಅಷ್ಟರಲ್ಲಿ ನನ್ನನ್ನು ಹಾಗೆ ತಬ್ಕೊಂಡ್ಬಿಟ್ರಿ. ಹಾಗಾಗಿ ನಾನು ನೀವಿಬ್ರು ಬಚಾವಾದ್ವಿ. ಏನೇ ಆಗ್ಲಿ ರೀ, ನಿಮ್ಮ ಜೊತೆ ಕೆಲಸ ಮಾಡಿರೋದು ನನ್ನ 7 ಜನ್ಮದ ಪುಣ್ಯ. ನಿನ್ ಪತಿ ಪರಮೇಶ್ವರನ್ಗೆ ಇನ್ನೊಬ್ಳ ಪತ್ನಿ ಬರ್ಬೋದು, ನನ್ಗಿರೋ ನೀನೊಬ್ಳ ಫ್ರೆಂಡ್ ಕಣೆ. ನೀನ್ ಸಾಯಕ್ ನಾನ್ ಬಿಡಲ್ಲ. ನಿನ್ ಗಂಡ ಶೂಟಿಂಗ್ ಅಲ್ಲೆಲ್ಲ ಆಕ್ಟ್ ಮಾಡ್ರು, ಬಿಟ್ಟಾಕು. ಮನೆಗ್ ಬಂದಲ್ಲಿ ಯಾಕೆ ನಂಗಂತ ಮಾತಾಡ್ಬೇಕು? ಯಾವತ್ತಾರು ನೀನ್ ನೀರಿಗೆ ಬಿದ್ದಿದ್ಯಾ? ಇಲ್ಲ. ನಿನ್ನ ಯಾವತ್ತಾರು ಎತ್ಕೊಂಡ್ ಬಂದಿದಾರ? ಇಲ್ಲ. ಮತ್ತೆ ಅವ್ರಿಗೆ ಹೆಂಗೆ ಎತ್ಕೊಂಡ್ರು ಯೋಚನೆ ಮಾಡು. ನಾನು ಏನ್ ಮಾಡ್ಲಿ, ನೀನೇ ದಾರಿ ತೋರ್ಸೆ. ಬಾ, ಉಪದೇಶ ಮಾಡ್ತೀನಿ. ಎಲೆವತ್ತೆ ಪಾರ್ವತಿಯೇ, ಕೇಳುವಂತವಳಾಗು, ಹೇಳುವಂತವಳಾಗು. ನಾವು ಸ್ತ್ರೀಯರು, ನಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ. ಹೆಣ್ಣಿಂದಲೇ ಇಹವು, ಹೆಣ್ಣಿಂದಲೇ ಪರವು, ಹೆಣ್ಣಿಂದಲೇ ಸಕಲ ಸಂಪತ್ತು ಸೌಭಾಗ್ಯ ಅಂತ ನಿನ್ನೆ ಸಂಜೆ ತಾನೇ ಸರ್ವಜ್ಞ ನನ್ನ ಹತ್ರ ಹೇಳ್ತಾ ಇದ್ದ. ನಾವು ಬಾಣ, ಗಂಡಸರು ಬಿಲ್ಲು. ಬಿಲ್ಲನ್ನ ಹೇಗ್ ಬೇಕಾದ್ರೂ ಬಗ್ಗಿಸ್ಬೋದು, ಎಷ್ಟು ಬೇಕಾದ್ರೂ ಬಗ್ಗಿಸ್ಬೋದು. ಆದ್ರೆ ಬಾಣನ ಯಾರಿಂದಲೂ ಬಗ್ಗಿಸಲು ಸಾಧ್ಯವಿಲ್ಲ. ಅವರು ಬಾಣ ಬಿಟ್ಟ ಮಾತ್ರಕ್ಕೆ ನಾವು ಅವರು ಹೇಳಿದಂತೆ ಕೇಳಬೇಕು ಅಂತ ಏನೂ ಇಲ್ಲ. ದಶರಥನಿಗೆ ಶಬ್ದವೇದಿ ವಿದ್ಯೆ ಗೊತ್ತಿತ್ತು. ಅವನು ಬಿಟ್ಟ ಬಾಣ ಸೊಟ್ಟಿಗೆ ಎಲ್ಲೆಲ್ಲೋ ಹೋಗಿ ಕೊನೆಗೆ ಅವನಿಟ್ಟ ಗುರಿನ ತಲುಪ್ತಾ ಇತ್ತು. ನಾವು ಅದೇ ರೀತಿ ಆಗಬೇಕು. ನಮ್ಮ ಬತ್ತಲಿಕೆಯಲ್ಲಿ ಎಲ್ಲಾ ರೀತಿಯ ಬಾಣಗಳನ್ನ ಇಟ್ಕೊಂಡಿರ್ಬೇಕು. ಗಂಡಸರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಹತ್ವನ ಕೊಡ್ಬೇಕು. ಅವರಿಗೆ ಹೆಚ್ಚಿನ ಮಹತ್ವ ಕೊಟ್ಟರೆ ಮೇಲಕ್ಕೆ ಹೋಗ್ಬಿಡ್ತಾರೆ, ನಿನ್ನ ಅವನತಿ ಆಗತ್ತೆ. ನೋಡು ಪಾರ್ವತಿ, ನನ್ನ ಮಾತು ಕೇಳು, ನಿನಗೆ ಮಂಗಳವಾಗುತ್ತದೆ. ಹಾಗೆ ಆಗ್ಲಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಹೋಗಿ ನಂಜನ್ ಸ್ವಾಮಿಗೆ ಹೇಳು. ಲೇ ಪರಮ, ನಮ್ಮ ವೈಶಾಲಿ PD ಕ್ಲಾಸ್ ಮುಗಿಸ್ಕೊಂಡ್ ಬಂದ ಮೇಲೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾಳ. ಲೇ ದಾರಿದೀಪ, ಅವ್ರು ನಮ್ಮ ಮನೆಗ್ ಬರ್ಲಿ ಕಣೋ. ನಿಂತ್ಕೊಳ್ಳಿ, ಕೂತ್ಕೊಳ್ಳಿ, ಇಲ್ಲ ಮಲ್ಕೊಳ್ಳಿ, ಏನ್ ಬೇಕಾದನ್ನ ತಿನ್ಲಿ. ಆದ್ರೆ ಹೋಗ್ಬೇಕಾದ್ರೆ ಫಿಟ್ಟಿಂಗ್ ಇಡೋದು ಯಾಕೋ? ನಸ ನಸ ಅಂತ ಇರ್ತೆ.
ಬಾಯಿ ನಸ ಅಂತ ಇರ್ತೆ, ಅದಕ್ಕೆ ಏನಾದ್ರು ಕಿತಾಪತಿ ಮಾಡೋಗ್ತಾಳೆ, ಅದು ಅವಳು ವೀಕ್ನೆಸ್. ಅಲ್ಲ ಕಣ, ಆ PD ಕ್ಲಾಸ್ ಅಲ್ಲಿ ಕಲ್ತು ಬಂದಿದ್ನ ಅಲ್ಲೇ ಬಿಟ್ಟು ಬರಕ್ ಹೇಳ್ಬೇಕು ತಾನೆ. ಪೆದ್ದ, ಎಷ್ಟೊಷ್ಟು ಒಳ್ಳೊಳ್ಳೆ ವಿಚಾರಗಳು ಹೇಳ್ಕೊಟ್ಟಿರ್ತಾರೆ, ಅದನ್ನೆಲ್ಲ ಅಲ್ಲೇ ಬಿಟ್ಟು ಯಾವ್ದೋ ಕೆಲ್ಸಕ್ಕೆ ಬರ್ದಾರ ಕಿತ್ತೋಗಿರೋ ವಿಷಯ ತಗೊಂಬಂದು ನಮ್ಗೆಲ್ಲ ಕಾಟ ಕೊಡ್ತಾ ಇದ್ದಾಳ. ಇದೆಲ್ಲ ಅವಳ ಹಾಳ ಬುದ್ಧಿನ. ಕರೆಕ್ಟ್ ಆಗಿ ಹೇಳ್ದೆ, ಹಾಳ ಬುದ್ಧಿನೇ. ಸರಿಯಾದ ಟೈಮಿಗೆ ಪೊಲೀಸ್ನವ್ರು ಬಂದ್ರಲ್ಲೋ. ಗುರು, ಅದು ಪೊಲೀಸ್ ಸೈರನ್ ಅಲ್ಲ ಗುರು, ಆಂಬುಲೆನ್ಸ್ ಪೊಲೀಸ್ ಸೈರನ್ ಹಾಕಬಿಟ್ಟವನೆ. ಅವ್ನು ಯಾವನ್ನ ಹುಡುಗಿ ತಕೊಂಡು ಹೋದ್ನಲ್ಲೋ. ಬಾಗುರು ಚೇಂಜ್ ಮಾಡೋಣ. ಚೇಂಜ್ ಮಾಡಕ್ಕೆ ಮೂರ್ ವೆಹಿಕಲ್ ಬೇಕು. ಯಾಕೆ ಗುರು? ಒಂದು ಪೈಲಟ್ಗೆ, ಒಂದು ಆಪರೇಟ್ಗೆ, ಒಂದು ಕಿಡ್ನಾಪ್ಗೆ. ನೋಡಿ, ಈಗ ನಾವು ನೋಡ್ತಾ ಇದ್ರೆ ಆಗಲ್ಲ, ಓಡೋಗೆ ಚೇಂಜ್ ಮಾಡ್ಬೇಕು. ಗುರು, ನನ್ ಪಾರ್ಟ್ಮೆಂಟ್ಗೆ ಓಡಕ್ಕಾಗಲ್ಲ, ನಡ್ಕೊಂಡು ಹೋಗೋಣ. ಕಿರ್ಚಿದ್ರೆ ಕೊಂದು ಬಿಡ್ತೀನಿ. ಅಲ್ರಿ, ನೀವ್ ಯಾಕ್ರಿ ನನ್ನ ಕಿಡ್ನಾಪ್ ಮಾಡಿದ್ರಿ? ನಾನು ಕಿಡ್ನಾಪ್ ಮಾಡದ? ನಾನು ಯಾರು ಗೊತ್ತಾ? ಮೂಡಿಗೆರೆ ಚಿರತೆ ಏರ್ಕೆ ಮೊಟಗೊಡ್ರ ಮೊಮ್ಮಗ. ನಾನು ಕಿಡ್ನಾಪ್ ಮಾಡೋನಲ್ಲ, ಕಿಡ್ನಾಪರ್ ಇಂದ ಸೇವ್ ಮಾಡಿರೋ ಹೀರೋ, ನಟ ಭಯಂಕರ ಪರಮೇಶ್ವರ. ಹೌದಾ? ನಾನು ಇನ್ನೂ ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ದೆ. ನಿಮ್ಮನ್ನು ಅದೇ ಗ್ಯಾಂಗ್ನವರು ಅನ್ಕೊಂಡು ಕಿರ್ಚ್ಕೊಂಡ್ಬಿಟ್ಟೆ. ಸಾರಿ. ಇಟ್ಸ್ ಓಕೆ. ನೀನ್ ಎದುರ್ಕೊಂಡಿದ್ಯಾ? ಅದಿರ್ಲಿ, ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ? ನನ್ನ ಹೆಸರು ಶ್ವೇತಾ, ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮ್ಮೂರ್ ಬಾಂಬೆ. ಹೌದು, ನಮ್ಮ ಅಪ್ಪ ಅಮ್ಮಂಗ್ ಕಾಲ್ ಮಾಡ್ಬೇಕಿತ್ತು, ಫೋನ್ ಕೊಡ್ತೀರಾ? ಹಲೋ ಸಾಕಮ್ಮ, ಮಮ್ಮಿ ಡ್ಯಾಡಿ ಇದ್ದಾರಾ? ಹಾ, ಹೌದಾ, ಸರಿ. ಏನಂತೆ? ನಮ್ಮ ಮಮ್ಮಿ ಡ್ಯಾಡಿ ಸಿಂಗಾಪುರ್ಗೆ ಹೋಗಿದಾರಂತೆ. ಅಯ್ಯೋ, ಅಲ್ಲ ಇವ್ರು ಯಾಕೆ ನಿನ್ ಕಿಡ್ನಾಪ್ ಮಾಡ್ತಿದ್ರು? ನನ್ ಶ್ರೀಮಂತರ ಮನೆ ಹುಡುಗಿ ಅಂತ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ. ಕಾಲೇಜ್ ಹತ್ರ ಓಡಾಡ್ತಾ ಇದ್ರು. ದುರಾದೃಷ್ಟವಶಾತ್ ಇವತ್ ನಾನು ಒಬ್ಳೇ ಸಿಗ್ದೆ. ಟೈಮ್ ನೋಡ್ಕೊಂಡು ನನ್ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದ್ರು. ಈಗ ನಾನು ಒಬ್ಳೇ ಆಗ್ಬಿಟ್ಟೆ. ನೀನೇನು ಯೋಚನೆ ಮಾಡ್ಬೇಡ, ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಇಲ್ಲಿ ಬರಕ್ ಹೇಳ್ತೀನಿ. ಅವ್ರು ಬಂದ ಮೇಲೆ ನೀನ್ ಅಲ್ಲಿಗೆ ಹೋಗುವಂತ. ಅಲ್ಲಿವರೆಗೂ ನೀನ್ ನಮ್ಮನೇಲೇ ಇರು. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಹೇಳ್ತಾರ? ಶ್ವೇತಾ, ನೀನ್ ಅಲ್ಬೇಡ, ನಾನಿದ್ದೀನಿ ನೋಡೋ. ನಾನು ಬೇಕಾದ್ರೆ ಇಡೀ ಮನೆಯವ್ರನ್ನ ಎದುರಾಕೊಂಡ್ರು ಪರವಾಗಿಲ್ಲ, ನಿನಗೆ ಹೆಲ್ಪ್ ಮಾಡ್ತೀನಿ. ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಯಾಕೆ ಮಾಡ್ತೀಯ? ನಾನು ಯಾರೋ ಅನ್ಕೊಂಡು ಹೊಡೆದ್ಬಿಟ್ಟೆ ಕಣ. ನನಗ್ ಗೊತ್ತು, ಶಿವ ಪೂಜೆ ಮೊದಲೇ ಕರಡಿಗೆ ಬಿಟ್ಟೆ ಅಂತ ತಾನೇ ನೀನ್ ನೋಡ್ತಿದ್ದು. ಯಾವ ಶಿವ ಪೂಜೆ ಯಾರ ಕಾರ್ಡಿಗೆ ಬಿಟ್ರು? ಮನೇಲಿ ಯಾರು ಇಲ್ಲ ಅಂತ ಯಾರೋ ನಟಿ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ನಾನೇನು ಇಟ್ಕೊಂಡ್ಬಿಟ್ಟು ಸ್ವಾಮಿ ಕೆಟ್ಟೋದ್ನೇನೋ ನಟಿ ಕರ್ಕೊಂಬರಕ್ಕೆ? ನನ್ನ ಕ್ಲೈಂಟ್ ಬಗ್ಗೆ ನನಗೆ ಹೇಳ್ಕೊಡ್ತೀಯಲ್ಲ, ಅವನ ಬಗ್ಗೆ ಒಂದು ಸ್ಲೋಗನ್ ಇದೆ. ಯಾವ ಸ್ಲೋಗನ್? ಅವನು ಮಲಗಿದ್ದ ಮಂಚವನ್ನು ಮುಟ್ಟಿದರೆ ಸಾಕು, ಮನೆ ತುಂಬಾ ಪಿತನೆ ಮಕ್ಕಳಾಗುವುದು. ಹೋಲಿ ಬಿಡ. ಲೇ ಗುಂಡ, ಇವಳು ಯಾರು ಗೊತ್ತೇನೋ? ಒಂದು ಕತೆ ಆಗಿದೆ, ಕೇಳು, ಹೇಳ್ತೀನಿ. ಇಷ್ಟ ಆಯ್ತು ಕಣ. ನೀನ್ ಇಲ್ಲಿ ಸಹಾಯ ಮಾಡ್ತಾ ಇದೀಯಾ, ಅಲ್ಲಿ ಗೀತೋಪದೇಶ ನಡೀತಾ ಇದೆ. ಯಾವ ಸಬ್ಜೆಕ್ಟ್ ಬಗ್ಗೆ? ಗಂಡಂದ್ರನ್ನ ಹೇಗ್ ಬಲಿ ಹಾಕ್ಬೇಕು ಅಂತ. ಅಯ್ಯೋ, ಇಷ್ಟು ದಿವಸನೇ ಬಲಿ ಹಾಕ್ತಿದಾರಂತೆ, ಇನ್ನು ಮುಂದೆ ಯಾವ ತರನೋ ಬಲಿ ಹಾಕ್ಬೇಕು. ಇದೆಲ್ಲ ನಿನ್ನ ಹೆಂಡತಿ ಪಿನ್ನು ಕೆಲ್ಸನೇ ಕಣ. ಪರಮ, ನನ್ನ ಹೆಂಡತಿ ಮೇಡಮ್ನವ್ರಿಗೆ ಏನ್ ಹೇಳ್ಕೊಡ್ತಾ ಇದ್ಲು ಗೊತ್ತೇನಾ? ಏನು? ನಿನ್ನ ಗಂಡ ಯಾವ ಹುಡುಗಿ ಜೊತೆ ಸುತ್ತಾಡ್ತಾ ಇದ್ದಾನೆ, ಯಾರ್ಯಾರ ಜೊತೆ ಫೋನ್ ಮಾತಾಡ್ತಾ ಇದ್ದಾನೆ ಅಂತ ಒಂದು ಲೀಸ್ಟ್ ಮಾಡಿಡು, ಒಂದೇ ಸರಿ ಬೆಂಡೆತ್ಬಿಡೋಣ ಅಂತ. ಯಾವ್ದಕ್ಕೆ ಯಾವ್ದೋ ಲಿಂಕು. ಒಂದು ದಿವಸ ಶೂಟಿಂಗ್ ಮುಗಿಸ್ಕೊಂಡು ಲೇಟ್ ಆಗಿ ಬಂದೆ ಕಣ, ಸುಸ್ತಾಗ್ಬಿಟ್ಟಿತ್ತು. ಹೋಗಿ ಹಾಗೆ ಮಲ್ಕೊಂಡೆ, ಪಾರನ್ನ ಮಾತಾಡ್ಸಿಲ್ಲ. ಅಷ್ಟಕ್ಕಿಷ್ಟೆಲ್ಲ ರಾದಂತ ಮಾಡ್ತಿಲ್ಲ ಕಣ. ಎಚ್ಚರಿಕೆಯಲ್ಲಿ ನೀನಿರ. ನಿನಗೆ ನನ್ನ ಬಗ್ಗೆ ಕಾನ್ಫಿಡೆಂಟ್ ಇಲ್ಲನಾ? 100ಕ್ಕೆ 100% ಅಂತೂ ಇಲ್ಲ, ಸ್ವಲ್ಪ 50% ಇದೆ. ಆದ್ರೂ ಹೊಸ ಹುಡುಗಿ ಎಂಟ್ರಿಗೆ ಹೇಗೆ ಕತೆ ವಿಸ್ತಾರ ಮಾಡಬೇಕು ಅನ್ನೋದು ಕತೆಗಾರನಿಗೆ ಮಾತ್ರ ಗೊತ್ತು. ಗೆಳೆಯ ಕುಚುಕೋ, ಈ ಮಾತ್ ನೀನ್ ಹೇಳ್ತಿದ್ಯನಾ? ನೋಡ ಪರಮ, ಒಂದು ಹುಡುಗ ಒಂದು ಹುಡುಗಿ ಪರಸ್ಪರ ಕೂತ್ಕೊಂಡು ಕಣ್ಣೀರು ಒರೆಸ್ಬೇಕಾರೆ ಖರ್ಚಿಪ್ಗೆ ಏನ್ ಗೊತ್ತಾಗತ್ತಾ? ಸಖತ್ತಾಗಿ ಹೇಳ್ದೆ ಕಣ. ಟರ್ಕಿಟವಲ್ ಬಂತು, ವಿಚಾರಿಸ್ಕೊಂಡು ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ. ಬರಲಿದೆ, ಹೋಗ್ಬೇಡ ಕಣ, ನನ್ನ ಅರ್ಧ ದಾರಿಲಿ ಕೈ ಬಿಟ್ಟು. ನನ್ನ ಕೆಲಸ ಇದೆ, ಬರ್ತೇನೆ. ಲೇ ಕುಚುಕೋ, ನಡು ನೀರಲ್ಲಿ ಕೈ ಬಿಟ್ಟು ಹೋದ್ರೆ ನಾನು ಪ್ರಾಣನೇ ಬಿಟ್ಬಿಡ್ತೀನಿ ಕಣ. ಅಂತ ಮಾತು ಮಾತ್ರ ಆಡ್ಬೇಡಪ್ಪ. ಲೇ, ಅವನ್ನ ಮೇಂಟೈನ್ ಮಾಡ್ತಿರೋ, ನಾನು ಈ ಹುಡುಗಿನ ಮಾತಾಡ್ಸ್ಕೊಂಡ್ ಬರ್ತೀನಿ.
ಅಡಿಗೆ ಹೊತ್ಕೊಂಡು ಓಡಾಡಕ್ ಆಗಲ್ವಲ್ಲಪ್ಪ. ನಮ್ಮ ಮಾಮ ಇಲ್ಲದನ್ರಿ. ಒಂದ್ ನಿಮಿಷ ಅಲ್ಲೇ ಪರಮ ಏನ ತುಕ ಮಾಮ ಆ ಕೇಳ್ ಕಳ್ಸಾಳ ನಿನ್ ರೂಮ್ ಚೆಕ್ ಮಾಡ್ಬೇಕಂತ. ನನ್ನ ರೂಮಿನ ಬಿಡದಿ ಆಶ್ರಮನೇನೋ ಯಾಕೋ ಚೆಕ್ ಮಾಡ್ಬೇಕಂತ. ರೂಮ್ನಾಗ ಲಿಪ್ಸ್ಟಿಕ್ ಪೌಡರ್ ಲೇಡೀಸ್ ಚಪ್ಲಿ ಲೇಡೀಸ್ ಡ್ರೆಸ್ ಏನ್ರ ಸಿಕ್ಕ್ರ ತಗೊಂಬ ಅಂತ ಹೇಳಿ ಕಳ್ಸಾಳ. ನಾನ್ ಯಾರು ಒಬ್ಬ ನಟಕಣ, ಅವೆಲ್ಲ ನನ್ನ ರೂಮಲ್ಲಿ ಇರ್ತವೆ ಅಂದ್ರೆ ಅದು ಕಾಸ್ಟ್ಯೂಮ್ಸು. ಮಾಮ ಅದನ್ನೆಲ್ಲ ಅಕ್ಕ ನಿರ್ಧಾರ ಮಾಡ್ತಾಳ. ಏ ತುಕ, ನೀನು ವೇದವ್ರ ಜೊತೆ ಐಸ್ ಕ್ರೀಮ್ ತಿನ್ಬೇಕು 100 ರೂಪಾಯಿ ಬೇಕು ಅಂತಿದ್ದಲ್ಲ, ಕೊಡೋಣ ಅಂತಿದ್ದೆ. ಈಗ ನೋಡಿದ್ರೆ ರೂಮ್ ಚೆಕ್ ಮಾಡ್ಬೇಕು ಅಂತಿದ್ಯಾ. ಹೋಗ ಚೆಕ್ ಮಾಡ. ಮಾಡಿದೆ ರೂಮ್ನಾಗ ಏನೂ ಇಲ್ಲ. ಸುಧಾ ಎಲ್ಲಿ ಹೋಗಿದ್ದೆ? ಅಕ್ಕ ಮಾಮ ರೊಕ್ಕ ಕೊಟ್ಟಿದ್ದ ಮಿರ್ಚಿ ಬಜ್ಜಿ ತಿಂದ ಐಸ್ ಕ್ರೀಮ್ ತಿನ್ಕೊಂಬಂದೆ. ನನಗೆ ನನಗ ಮಾಮಗಂತೆ ಮಿರ್ಚಿ ಬಜ್ಜಿ ತಂದಿದ್ಯಾ ಬಾಳ್ ರುಚಿದು ದಾರ ತಿನ್ಕೊಂಬಂದೆ. ಬಾರೋ ಬಾರೋ, ಇನ್ನು ರೆಡಿ ಆಗಿಲ್ವೇನೆ? ಟೈಮ್ ಆಯ್ತು, ನಡಿ ಎಕ್ಸಿಬಿಷನ್ ಹೋಗೋಣ. ಸುಬ್ಬು, ನಾನು ವೈಶಾಲಿ ಎಕ್ಸಿಬಿಷನ್ ಹೋಗ್ತಾ ಇದೀವಿ, ಆಯ್ತಾ? ಅಕ್ಕ ನಾನು ಬರ್ತೀನಿ. ಆ ದೇವ್ರ ದೇವ್ರು ಬರ್ತಾರೇನ್ರಿ? ಅಕ್ಕ ನಾನ್ ರೆಡಿ. ದೇವ್ರ ನೀವೇ ಎಕ್ಸಿಬಿಷನ್ ಮಾಡ್ರಿ? ಹೌದು, ಯಾಕೆ ನೀನು ಬರ್ತೀಯಾ? ಹೌದ್ರಿ, ನೀವೇ ಹೇಳ್ತಾರ ನಾನು ಅಲ್ಲೇ ಇರ್ತೀನಿ. ಬಾರು ಸುಬ್ಬ, ಅದ್ರಲ್ಲೇನಿದೆ? ಖರ್ಚೆಲ್ಲ ಮಾಡೋದು ನಮ್ ಪಾರು ಆಂಟಿ. ಹೇಗಿದ್ರು ಲಗೇಜ್ ಹೊತ್ಕೊಂಡ್ ಬರೋಕೊಬ್ಬ ಬೇಕಾಗಿತ್ತು, ನೀನೇ ಬಂದ್ಬಿಡು. ದೇವ್ರ ಎಕ್ಸಿಬಿಷನ್ ಹೋಗ್ಬೇಕಾದ್ರೆ ಕೈಗೆ ಹಿಡ್ಕೊಂಡು ಹೋಗ್ಬೇಕಂತ್ರಿ. ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕ್ರಿ? ಎಕ್ಸಿಬಿಷನ್ ಅಂದ್ರೆ ಗದ್ಲ ಇರ್ತೈತಿ, ಅಲ್ಲಿ ಕೈ ಹಿಡ್ಕೋಬೇಕು, ಇಲ್ಲಾಂದ್ರೆ ಕಳ್ಕೊಂಡ್ಬಿಡ್ತೇವಿ. ಸುಬ್ಬ, ಯೋಚನೆ ಮಾಡ್ಬೇಡ ಕಣ. ವೇದನ್ ಕೈ ನಾನು ಇಟ್ಕೋತೀನಿ, ಪಾರು ಕೈ ನೀನ್ ಇಟ್ಕೋ. ಪಾರು, ನಿನ್ ಪತಿ ಪರಮೇಶ್ವರ ಎಲ್ಲೇ? ಅವ್ರಿಗೆ ಏನಾರು ಒಂದ್ ಕೆಲ್ಸ ಒಪ್ಪಿಸ್ಬೇಕಾಗಿತ್ತು. ಒಂದ್ ಕೆಲ್ಸ ಮಾಡಿ ಪಾರು, ಇವತ್ ನೀನ್ ಅಡಿಗೆ ಮಾಡ್ಬೇಡ ಕಣೆ. ಮನೇಲಿ ನಿನ್ ಗಂಡ ಒಬ್ರೇ ತಾನೇ ಇರೋದು. ಅವ್ರ ಅಡಿಗೆ ಅವರೇ ಮಾಡ್ಕೊಡ್ಲಿ, ಕರಿ ಆಚೆ. ಬನ್ನಿ ಇಲ್ಲಿ. ಅದು ಬಂದಮ್ಮ. ಇನ್ನು ಒಂದ್ ವಾರ ಸಿಟ್ಟಿನ ಎಫೆಕ್ಟ್ ಹೀಗೆ ಇರುತ್ತೆ. ನಿನಗಿಂತ ಬೋಪಾಲ್ ಅನಿಲ್ ದುರಂತಾನೆ ಬೆಸ್ಟ್, ಅದ್ರ ಎಫೆಕ್ಟ್ ಕಡಿಮೆ ಆಗಿದೆ. ನಾನಿವತ್ತು ಮನೇಲಿ ಅಡ್ಗೆ ಮಾಡಿಲ್ಲ. ನಿಮ್ಗೆ ಏನ್ ಬೇಕೋ ನೀವೇ ಬೇಯಿಸ್ಕೊಂತೀನಿ. ನಾವೆಲ್ಲ ಎಕ್ಸಿಬಿಷನ್ ಹೋಗ್ತಾ ಇದೀವಿ, ಹೊರಗಡೆ ಊಟ ಮಾಡ್ಕೊಂಡ್ ಬರ್ತೀವಿ. ಅಯ್ಯೋ ಎಲ್ಗಾದ್ರೂ ಹೋಗ್ರಮ್ಮ, ನಮ್ಮಿಬ್ರಿಗೂ ಅಡಿಗೆ ಮಾಡಿಟ್ಟೋಗಿ. ಗುಂಡ, ಅವ್ರಿಗೆ ನಾನ್ ಮನೇಲಿ ಅಡಿಗೆ ಮಾಡಿದೀನಿ. ನಾನು ಅಲ್ಲಿಗೆ ಹೋಗ್ತೀನಿ ಬಿಡಿ. ಒಬ್ರಿಗೆ ಮಾಡಿರೋದು. ಓ ಪಾರೋ, ಹೊಟ್ಟೆ ಹಸಿತದೀಯಮ್ಮ, ಏನಾದ್ರೂ ಅಡಿಗೆ ಮಾಡಿಟ್ಟೋಗು ಪ್ಲೀಸ್. ವೈಶಾಲಿ, ನನ್ ಪತಿ ಪರಮೇಶ್ವರಂಗೆ ಅಡ್ಗೆ ಮಾಡೋದಕ್ ಬರಲ್ಲ ಕಣೆ. ಬರುತ್ತಾ? ಬರುತ್ತೆ. ವೈಶಾಲಿ, ಅವ್ರಿಗೆ ಹಸುವಾದ್ರೆ ನಾಯಿಗೆ ಹಾಕೋ ಬಿಸ್ಕೆಟ್ ಬ್ರೆಡ್ ತಿಂದಿರ್ತಾರೆ. ಪ್ಲೀಸ್ ಅಡ್ಗೆ ಮಾಡಿ ಬರ್ತೀನಿ. ನೋಡೆ ಪಾರು, ನೀನ್ ನಿಜವಾಗ್ಲೂ ನನ್ ಫ್ರೆಂಡ್ ಆಗಿದೆ. ಅಡ್ಗೆ ಮಾಡ್ಬಾರ್ದು, ಈಗ್ಲೂ ನನ್ ಜೊತೆ ಬರ್ಬೇಕು. ಎಲ್ರಿ ನಿಮ್ ಮ್ಯಾನಿಟಿ ಬ್ಯಾಗ್ ಕಾಣಿಸ್ತಾ ಇಲ್ಲ? ಖರ್ಚು ಮಾಡೋದು ಅವಳು, ಪ್ರಾಡಕ್ಟ್ ಬಿಡೋದು ನಮ್ಮ ಮನೆಗೆ. ವಾ, ಸಖತ್ತಾಗಿ ಹೇಳಿದ್ರು ರೇ. ನಿಮ್ಮಂತವ್ರು ಇದ್ರೆ ಅಷ್ಟೇ. ಏನಾಯ್ತು? ಅದು ಅಲ್ಲಿ ಹೋಗ್ತಿದಾಳಲ್ಲ, ಅವಳು ನನ್ನ ಹೆಂಡತಿ ಟಿನ್ನು, ಪಕ್ಕದಲ್ಲಿರೋದು ಪಿನ್ನು. ಅವ್ರು ಪಿನ್ ಇಡೋದ ಕೆಲ್ಸ ನೋಡಿ. ಈಗ ಅಡಿಗೆ ಮಾಡಲ್ಲ ಅಂತ ಹೋದ್ಲು. ನನಗೆ ಬೇರೆ ಅಡಿಗೆ ಬರಲ್ಲ, ಏನು ಮಾಡೋದೀಗ? ನೀವೇನ್ ಯೋಚನೆ ಮಾಡ್ಬೇಡಿ, ಎಲ್ಲಾ ಕೆಲ್ಸ ನಾನ್ ಮಾಡ್ತೀನಿ. ಒಂದ್ ಹೆಣ್ಣು ಮನೇಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಈಗ ಹೋಗಿ ದಬಾಯಿಸೆ. ಯಾಕೆ ಯಾಕೆ ಹೇಳ್ತಾ ಇದ್ಯಾ? ವೈಶಾಲಿ, ನನ್ ಪತಿ ಪರಮೇಶ್ವರನ್ ಬಿಟ್ಟು ನಾನು ಒಂದೇ ಒಂದ್ ಸೆಕೆಂಡ್ ಬದುಕಿರೋದಕ್ ಆಗಲ್ಲ ಅಂತ ನನ್ಗೆ ಈಗ ಅರ್ಥ ಆಯ್ತು. ನನ್ ಪತಿ ಪರಮೇಶ್ವರ ನನ್ಗೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ, ಬಟ್ಟೆನ ವಾಶ್ ಮಾಡಿ ಐರನ್ ಮಾಡಿದ್ದಾರೆ, ಅಡ್ಗೆನೂ ಮಾಡಿದ್ದಾರೆ ಅನ್ಸುತ್ತೆ. ಘಮ ಘಮ ಅಂತ ಇದೆ. ಪಾರು, ನಿನ್ ಗಂಡ ಯಾವತ್ತೂ ಇಷ್ಟೊಂದ್ ಕೆಲ್ಸ ಮಾಡಿರ್ಲಿಲ್ಲ ಕಣೆ. ಯೋಚನೆ ಮಾಡು, ನಿನ್ ಗಂಡ ಮೊದ್ಲೇ ಕಲಾವಿದ,
ನಿನ್ನ ಮೆಚ್ಚಿಸೋದಕ್ಕೆ ಅಂತ ಯಾವ್ದಾರು ಹುಡುಗಿ ಕರ್ಕೊಂಬಂದ್ ಎಲ್ಲ ಕೆಲಸ ಮಾಡ್ತಿದ್ರೆ ದಡ್ಡಿ ಅದಕ್ಕೆ ನಾನು ನಿನ್ನ ಪೆದ್ದು ಪಾರು ಅನ್ನೋದು ವಿಚಾರಿಸೆ. ಸುಬ್ಬು ಬಾಯಿಲಿ. ಏನಕ್ಕ ಸುಬ್ಬು ಮನೆ ಎಲ್ಲ ಕ್ಲೀನ್ ಆಗಿದೆ, ಬಟ್ಟೆ ಯಾರು ವಾಶ್ ಮಾಡಿ ಐರನ್ ಮಾಡಿಟ್ಟಿದ್ದಾರೆ. ಯಾರು ಮಾಡ್ಯಾರ? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಕಣೋ. ತುಕಾರಾಮ, ಬಟ್ಟೆನೆಲ್ಲ ಒಗೆದು ಐರನ್ ಮಾಡಿದ್ದು ನಾನೇ ಅಂತ ಹೇಳೋ ಮಂಕುರಮ್ಮ. ನಾನು ಅಡ್ಗೆ ಮಾಡೋದು ಕಷ್ಟ ಹೇಳಿದ್ದೆ, ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಕೇಳ ಸುಬ್ಬು. ಹೆಂಗಸರು ಮಾಡೋ ಕೆಲ್ಸನ ಗಂಡಸರು ಮಾಡ್ತಾರೆ ಅಂತ ಹೇಳೋ ಸುಬ್ಬ. ಮಗನ್ ಹೆಡಕಾಗುತ್ತಾ ಅಂತ ಕೇಳ ಸುಬ್ಬು. ಯಾಕೆ ಬರು ಬೇಜಾರಾಗಿದ್ಯಾ? ವೈಶಾಲಿ, ನೀನ್ ಹೇಳಿದ್ದೆಲ್ಲ ಸುಳ್ಳಾಗ್ತಾ ಇದೆ. ಎಲ್ಲಿ ನಿನ್ ಗಂಡ ಬೇಜಾರ್ ಮಾಡ್ಕೊಂಡು ರೂಮಲ್ಲಿ ಓದ್ತಾ ಕೂತಿದ್ದಾರೆ, ಅದಕ್ಕೆ ಇಷ್ಟು ಬೇಗ ಅಡಿಗೆ ಮಾಡಿದ್ಯಾ? ಹೌದು, ಕರಿತೀನಿ. ನಿನ್ ಗಂಡ ರಾಮಚಂದ್ರ ಅಂತಿದ್ದಲ್ಲ, ಕೃಷ್ಣನ್ ಲೀಲೆ ನೋಡು. ಹಾಗಲ್ಲ ಶ್ವೇತಾ, ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದೇ ಆದಂತ ವ್ಯಕ್ತಿತ್ವ ಇರುತ್ತೆ. ಹೌದೇನ್ರಿ? ಅಂತ ಕಚಡಾಜನಕ್ಕೆ ಹೆದರಿ ನನ್ನನ್ನ ಬಿಟ್ಬಿಡ್ಬೇಕು ಅಂತ ಮಾಡಿದ್ದೀರಾ? ಪರಮಾ, ಸೂಪರ್ ಅಲ್ಲೇ, ಸಾಕಾದಾಗ ಆಕ್ಟ್ ಮಾಡ್ದೆ. ವೆರಿ ಗುಡ್, ಬೇಸ್. ಯಾಕಮ್ಮ? ಈ ವೈದ್ಯಲಿ ಮ್ಯಾಮ್ ಕೇಳ್ಕೊಂಡು ಅಪ್ರೂವ್ ಮಾಡ್ತೀನಿ. ಎಲ್ಲಿದ್ಯೆ? ಆಚೆ ಓಡಲಿದ್ಯಾ? ಮಂಚದ ಕೆಳಗಡೆ ಇದ್ಯಾ? ಕಬಡಲ್ಲಿದ್ಯಾ? ಎಲ್ಲಿದ್ಯೆ? ಬಾರೆ ಆಚೆ, ಬಾರೆ ಬಾರೆ ಬಾರೆ. ಇದು ಅಲ್ವಾ ಬರೋದಕ್ಕೆ? ಸುಮ್ನೆ ಹೋದ್ರೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಕೈ ಬಿಡೆ, ಹೋಗ್ತೀನಿ ಬಿಡೆ. ಯಾರಮ್ಮ ಇಲ್ಲಿರೋದು? ರೀ, ಆ ಪಿನ್ನು ಜೊತೆ ಯಾವ್ದೋ ಹುಡುಗಿ ಇದ್ದಾಳೆ ಅಂತ ಸುಳ್ಳು ಹೇಳ್ತಾಳೆ. ಅಯ್ಯೋ, ಯಾವ್ದಕ್ಕೂ ಅನ್ಕೊಂಡಿಟ್ಟಿರೋ. ಆಯ್ತಾನಮ್ಮ, ಹೋಗೋಣ. ರೀ, ಪರಮೇಶ್ವರ್ ರೂಮ್ ಅಲ್ಲಿ ಒಂದ್ ಹುಡುಗಿ ಇದ್ಲು. ಕರ್ಕೊಂಡೋಗಿ ತೋರಿಸ್ಬೇಕಿತ್ತು. ಪಾರು ಕರ್ಕೊಂಡು ಹೋಗಿ ತೋರ್ಸೋ ಅಷ್ಟ್ರಲ್ಲಿ ಕಾಣಿಸ್ತಾ ಇಲ್ಲ. ಯಾವ ರೂಮಲ್ಲಿ ಇದ್ಲು? ಇದೇ ರೂಮ್ ಅಲ್ಲಿ ಇದ್ಲು ರೀ, ನಾನ್ ಕಣ್ಣಾರ ನೋಡ್ದೆ. ನಾವ್ ಹೋಗೋಷ್ಟ್ರಲ್ಲಿ ಕಾಣಿಸ್ತಾ ಇಲ್ಲ. ತುಪ್ಪ ಹಾಕಿದಿರಾ? ತುಪ್ಪದ ಪರಿಮಳ ಮೂಗಿಗೆ ಆನಂದ ನೀಡ್ತಾ ಇದೆ. ನಾನು ನಿಮ್ಗೆ ನನ್ನ ಹೆಂಡತಿ ಪಾರು ಹೇಗ್ ಕ್ಯಾರೆಟ್ ಹಲ್ವಾ ಮಾಡ್ತಾಳೆ ಅಂತ ಹೇಳ್ಕೊಟ್ಟಿದ್ದು ಸಾರ್ಥಕ ಆಯ್ತ್ರಿ. ನನಗೆ 100 out of 100 ಮಾರ್ಕ್ಸಾ? ನೋ ನೋ ನೋ, ಜಸ್ಟ್ ಪಾಸ್, 35 ಮಾರ್ಕ್ಸ್. ನೋಡ್ರಿ, ನನ್ನ ಹೆಂಡತಿ ಪಾರು ಮಾಡೋ ತರ ಕ್ಯಾರೆಟ್ ಹಲ್ವಾನ ಇಡೀ ಪ್ರಪಂಚದಲ್ಲಿ ಯಾರು ಮಾಡಲ್ಲ. ಇಷ್ಟ ದಿನ ಇಲ್ಲೇ ಇಟ್ಕೊಂಡು ನನ್ನ ಹತ್ರನೇ ನಾಟಕ ಆಡ್ತೀರಾ ಅಲ್ವಾ? ಮಾಡ್ತೀನಿ ರೀ ನಿಮ್ಗೆ. ಯಾರೇ ನೀವು ಮನೆ ಒಳಗಡೆ ಕಳ್ಳ ತರ ನುಗ್ತಾ ಇದ್ದೀರಾ? ನಾವ್ ಕಳ್ರಲ್ಲ, ಕಿಡ್ನಾಪರ್ಸ್. ಏನ್ರಿ ಬೇಕು ನಿಮ್ಗೆ? ಈ ಹುಡ್ಗಿ ಬೇಕು. ಈ ಹುಡುಗಿನ ಮೊದ್ಲೇ ತಗೊಂಡೋಗಿದ್ದಾರೆ. ಬನ್ನಿ ಇಲ್ಲಿ, ಇಲ್ಲ ಇದ್ದಾಳೆ, ತೋರಿಸ್ತೀನಿ, ಬನ್ನಿ ಇಲ್ಲಿ. ಅಲ್ಲೋಡಿ, ಇಷ್ಟೊಂದವರೆಗೂ ಇಲ್ಲ ಇಲ್ಲ ಸರ್, ಎಲ್ಲೋದಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಮ್ಮ ಹತ್ರನೇ ಸುಳ್ಳು ಹೇಳ್ತೀಯಾ? ಆ ಹುಡ್ಗಿ ಬಚ್ಚಿಟ್ಟು ನಮ್ಮ ಹತ್ರ ನಾಟಕ ಆಡ್ತೀಯ ನೀನು? ಅಯ್ಯ, ನಾನೇ ನಾಟಕ ಆಡ್ಲಿ? ಆ ಹುಡುಗಿ ಬೇಕಾಗಿರೋ ನಿಮಿತ್ತನೇ, ಬೇಕಾದ್ರೆ ಹುಡುಗ ಹೋಗ್ರೇನೆ. ಆ ಹುಡ್ಗಿ ನಮ್ಗೆ ಹುಡುಗ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಗೊತ್ತಾ? ಸತ್ಯ, ಅಯ್ಯೋ ಹಗ್ಗ, ಅಯ್ಯೋ ಚೇರ್ಗೆ. ಅಕ್ಕ, ರೌಡಿಗಳೆಲ್ಲಿದ್ದಾರೆ ಅಂತ ಹೇಳಕ್ಕ. ಅಯ್ಯೋ, ನೀನೇ ಗೆಲ್ಲಿಗೆ ಬಂದೆ, ಹೋಗಿ ಮನೆಗೆ. ಯಾರ ಹುಬ್ಬಳ್ಳಿ ಹುಲಿ ಮೋಟೆ ಇದ್ರ ಬಲೆ ರೌಡಿಗಳು ಇವ್ರನ್ನ ಎತ್ತಕೊಂಡೋಗಿ ಮೊದ್ಲು ನಾನ ಎತ್ತಕೊಂಡೋಗ್ತೀನಿ. ಯಾರು? ರೌಡಿಗಳನ್ನ. ಎಲ್ಲ ರೌಡಿಗಳು, ಎಲ್ಲ ರೌಡಿಗಳು. ಹಿಂಗೆ ಕೂಗಾಡ್ತಾ ಇದ್ರೆ ಊತಾಕ್ಬಿಡ್ತೀನಿ. ಇವೆಲ್ಲ ನಾಟಕ ಆಡ್ತಾ ಇದ್ದೀರಾ?
ಶಭಾಷ್, ನಿಮ್ಮನ್ನೇ ಹುಡುಕ್ತಾ ಇದ್ವಿ. ರೆಡ್ ಹ್ಯಾಂಡ್ ಆಗಿ ಇಲ್ಲೇ ಸಿಕ್ಕಾಕೊಂಡ್ರಿ. ಏನ್ರು ಶ್ರೀನಿವಾಸ ರಾಯರ ಮಗಳನ್ನ ಕಿಡ್ನಾಪ್ ಮಾಡ್ಬೇಕಂತ ಸ್ಕೆಚ್ ಹಾಕಿದ್ದು ಏನು? ನೀವು ಸ್ಕೆಚ್ ಹಾಕಿದ್ರೆ ಎಲ್ಲ ಮುಗ್ದು ಹೋಗತ್ತಾ? ನಮ್ದೇನ್ ತಪ್ಪಿಲ್ಲ ಸರ್, ನಮ್ ಬಾಸ್ ಹೇಳಿದ್ರು ಕಿಡ್ನಾಪ್ ಮಾಡಕ್ಕೆ, ಅದಕ್ಕೆ ಮಾಡ್ಬಿಟ್ವಿ. ಗೊತ್ತಾಯ್ತು. ನಿಮ್ ಬಾಸ್ ನ ಅರೆಸ್ಟ್ ಮಾಡಿದ್ಮೇಲೆ ನೀವ್ ಇಲ್ಲಿರೋದು ಗೊತ್ತಾಯ್ತು. ದೆಬ್ಗೆ ನಡೀರೋ ನನ್ ಜೊತೆ. ಪೊಲೀಸ್ನವರು ಸರಿಯಾದ ಟೈಮಿಗೆ ಬರ್ತಾರೆ ಅಂತ ಕೇಳಿದ್ದೆ, ಇವತ್ತು ಪ್ರೂವ್ ಮಾಡ್ಬಿಟ್ರಿ. ಮಿಸ್ಟರ್ ಪರಮೇಶ್, ಇವಳು ಕಿಡ್ನಾಪ್ ಆದಾಗ ನೀವು ಅವಳಿಗೆ ರಕ್ಷಣೆ ಕೊಡದೇ ಇದ್ರೆ ಇವರು ಅವಳನ್ನ ಸಾಯ್ತಾ ಇದ್ದಿದ್ರು. ಹೌದು. ನೀವು ಅವಳ ಜೀವ ರಕ್ಷಣೆ ಮಾಡಿದ್ರಿ. ನೀವು ನಮ್ಮ ಆಫೀಸ್ ಬಂದು ನೋಡಿ. ನಿಮ್ಗೆ ಬಹುಮಾನ ಸಿಗೋದಿಕ್ಕೆ ನಾನು ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡ್ತೀನಿ. ಏಯ್, ಮಕ ಏನ್ ನೋಡ್ತಿರೋ, ನಡೀರಲ್ಲೇ. ಬಾರು, ಈ ಹುಡುಗಿನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ಬೇಕು ಅಂತಿದ್ರು, ಈ ಹುಡುಗಿ ಪ್ರಾಣ ಉಳಿಸಿದೀನಿ. ತಪ್ಪಾ? ಈ ವಯಸ್ಸಲ್ಲಿ ಮಾತು ಕೇಳ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟೆ. ವಯಸ್ಸಲ್ಲಿ ನಿನ್ ಮಾತು ಕೇಳಿ ಶ್ರೀರಾಮಚಂದ್ರನ್ ಅಂತ ಇರೋ ನನ್ನ ಪತಿ ಪರಮೇಶ್ವರಿ ಮೇಲೆ ಅನುಮಾನ ಪಟ್ಬಿಟ್ಟೆ. ನೀನ್ ನನ್ನ ಫ್ರೆಂಡ್ ಅಲ್ಲ, ನಾನು ನಿನ್ ಫ್ರೆಂಡ್ ಅಲ್ಲ. ಸಾರಿ. ಓಕೆ ಬಿಡಮ್ಮ. ಬನ್ನಿ, ನಿಮ್ ಮನೆ ತೋರಿಸಿ, ನಾನು ನಿಮ್ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ. ಇಲ್ಲ ಇಲ್ಲ, ನಾನೆಲ್ಲೂ ಹೋಗಲ್ಲ. ನಟಭಯಂಕರ ಪರಮೇಶ್ವರ ಅವರು ರಿಯಲ್ ಲೈಫ್ ಅಲ್ಲಿ ಹೆಂಡತಿನ ಎಷ್ಟೊಂದು ಪ್ರೀತಿಸ್ತಾರಲ್ಲ, ಆ ಶಿವನ್ಗೆ ಇಬ್ರು ಹೆಂಡತಿರು. ನೀವು ಆಲ್ರೆಡಿ ಪರಮ ಅವ್ರಿಗೆ ಪಾರ್ವತಿ ಆಗಿದ್ದೀರಾ, ನಾನ್ ಗಂಗೆ ಆಗ್ತೀನಿ.